ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಬದಲಾವಣೆ ಆಗೋದಾದರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅನ್ನುವಂಥ ಮಾತನ್ನು ನಿನ್ನೆ ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿದರು. ಆ ಒಂದು ಸ್ವಾಮೀಜಿಗಳ ಹೇಳಿಕೆ ಬೆನ್ನಲ್ಲೇ ಈಗ ಸಾಕಷ್ಟು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಆಗಲ್ವಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಆ ಚರ್ಚೆಯ ಮಧ್ಯೆ ಈಗ ಲಿಂಗಾಯತರನ್ನ ಕಡೆಗಣಿಸಬಾರ್ದು ಅನ್ನುವಂಥ ಮಾತನ್ನು ಪಂಚಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳು ಆಡ್ತಾ ಇರುವಂಥದ್ದು. ಸೊ ಯಾವೆಲ್ಲ ವಿಚಾರಗಳನ್ನ ಇವತ್ತು ಶ್ರೀಶೈಲ ಜಗದ್ಗುರುಗಳು ಮಾತನಾಡಿದ್ದಾರೆ ಅನ್ನೋ ಕುರಿತು ಸ್ವತಃ ಶ್ರೀಶೈಲ ಜಗದ್ಗುರುಗಳೇ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ ನಮಸ್ತೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಚರ್ಚೆ ನಡೀತಾ ಇದೆ. ಈ ವಿಚಾರವಾಗಿ ನೀವೇನು ಹೇಳ್ತೀರಿ ಅಂತ? ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಏನಾದರೂ ಒಡಂಬಡಿಕೆಗಳಾಗಿದ್ದರೆ ಆ ಒಡಂಬಡಿಕೆಗಳಿಗೆ ಅನುಗುಣವಾಗಿ ಪಕ್ಷ ತನ್ನ ಹೆಜ್ಜೆಯನ್ನು ಇರಿಸಬೇಕು, ಮುಂದುವರಿಬೇಕು. ಅದು ಎಲ್ಲ ರೀತಿಯಿಂದ ಸೂಕ್ತವಾಗಿರುವಂಥ ಸಂಗತಿ. ಒಂದು ವೇಳೆ ಬದಲಾವಣೆ ಮಾಡುವಂಥ ಸಂದರ್ಭ ನಿರ್ಮಾಣ ಆಗಿದ್ದರೆ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರನ್ನು ಕಡೆಗಣಿಸಬಾರ್ದು, ಅವರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡಲಿಕ್ಕೆ ಬಯಸ್ತೇವೆ. ಯಾಕೆ ಅಂತ ಕೇಳಿದರೆ, ಪಕ್ಷ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪಾತ್ರ ನಿರ್ವಹಿಸಿರುವಂಥದ್ದು ಹೇಳಬೇಕಾಗಿರುವಂಥ ಅಗತ್ಯ ಇಲ್ಲ, ಎಲ್ಲರಿಗೂ ತಿಳಿದಿರುವಂಥ ಸಂಗತಿ. ಮತಗಳು ಮಾತ್ರ ಬೇಕು, ಅಧಿಕಾರ ಕೊಡಬಾರ್ದು ಅನ್ನುವಂತಹ ಸಿದ್ಧಾಂತ ಸರಿಯಲ್ಲ. ಒಂದು ವೇಳೆ ವೀರಶೈವ ಲಿಂಗಾಯತರನ್ನು ಕಡೆಗಣಿಸಿದ್ದೇ ಆದರೆ ಅದು ಯಾವುದೇ ಪಕ್ಷ ಇದ್ದರೂ ಕೂಡ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಿಂದೂ ಕೂಡ ಅಂಥ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡಿರುವಂಥ ಪಕ್ಷಗಳು ಆ ರೀತಿಯಾಗಿರುವಂಥ ಫಲವನ್ನು ಕೂಡ ಪಡೆದುಕೊಂಡಿರುವಂಥದ್ದನ್ನು ನಾವೆಲ್ಲ ಗಮನಿಸಿರುವಂಥದ್ದು. ಸ್ವಾಮೀಜಿ, ಈಗ ಒಂದು ವೇಳೆ ಬದಲಾವಣೆ ಮಾಡೋವಂಥ ಪರಿಸ್ಥಿತಿನೇ ಬಂದರೆ ಯಾರನ್ನ ನೀವು ರೆಕಮೆಂಡ್ ಮಾಡ್ತೀರಿ, ಯಾರ ಹೆಸರನ್ನು ತೊಗೊಳಕ್ಕೆ ನೀವು ಇಚ್ಛೆ ಪಡ್ತೀರಿ ಅಂತ? ನಮ್ಮಲ್ಲಿ ರಾಜಕೀಯವಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂಥ ಸಚಿವರಿದ್ದಾರೆ. ಅದರಲ್ಲಿ ಎಂ ಬಿ ಪಾಟೀಲ್ರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ನಮ್ಮ ಶ್ಯಾಮನೂರವರಿದ್ದಾರೆ, ಎಸ್ ಎಸ್ ಮಲ್ಲಿಕಾರ್ಜುನ ಅವರಿದ್ದಾರೆ. ಇಂಥ ಅನೇಕ ಸಚಿವರು ನಮ್ಮ ಸಮುದಾಯದಲ್ಲಿದ್ದಾರೆ. ಸಾಕಷ್ಟು ರಾಜಕೀಯ ಅನುಭವ ಅವರಿಗಿದೆ, ಆಡಳಿತವನ್ನು ನಡೆಸಿರುವಂತಹ ಅನುಭವ ಅವರಿಗಿದೆ. ಅದಕ್ಕೆ ಅಂಥವ್ರಿಗೆ ಅವಕಾಶ ಕೊಟ್ಟರೆ ವೀರಶೈವ ಲಿಂಗಾಯತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂತಾಗತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಸ್ವಾಮೀಜಿ, ಈಗ ನೀವು ಪಂಚಪೀಠದಲ್ಲಿ ಕೂತ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀರಿ. ಈ ವಿಚಾರವಾಗಿ ಏನಾದರೂ ಪಂಚಪೀಠದಲ್ಲಿ ಚರ್ಚೆ ಆಗಿದೆಯಾ? ಇನ್ನಿತರ ಸ್ವಾಮೀಜಿಗಳು ಏನಾದರೂ ಈ ವಿಚಾರವಾಗಿ ಚರ್ಚೆ ಮಾಡಿದಾರಾ? ಏನಾದರೂ ಸೂಚನೆಯನ್ನು ಕೊಟ್ಟಿದ್ದಾರಾ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಹೈಕಮಾಂಡ್ನವ್ರಿಗೆ? ಈ ವಿಚಾರ ಪ್ರಸ್ತುತ ವಿದ್ಯಮಾನಗಳಲ್ಲಿ ನಾವು ಗಮನಿಸಿದಾಗ ನಮ್ಮ ಸಮಾನ ಪೀಠಾಚಾರ್ಯರಾಗಿರುವಂತಹ ಕಾಶಿಯ ಹಿರಿಯ ಜಗದ್ಗುರುಗಳವರ ಜೊತೆಗೆ, ಉಜ್ಜಯಿನಿ ಪೀಠದ ಜಗದ್ಗುರುಗಳವರ ಜೊತೆಗೆ ಮತ್ತು ಕಾಶಿ ಪೀಠದ ನೂತನ ಜಗದ್ಗುರುಗಳವರ ಜೊತೆಗೂ ಕೂಡ ನಾವು ಚರ್ಚೆಯನ್ನು ಮಾಡಲಾಗಿ ಅವರು ಕೂಡ ಈ ವಿಷಯಕ್ಕೆ ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಅವಶ್ಯವಾಗಿ ಈ ರೀತಿಯಾಗಿರುವಂತಹ ಸಂದರ್ಭ ಬಂದಾಗ ವೀರಶೈವರನ್ನು ಕಡೆಗಣಿಸಬಾರ್ದು, ಅವರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ವಿಷಯದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಸಮ್ಮತಿಯನ್ನು ವ್ಯಕ್ತ ಮಾಡಿ ನಮಗೆ ಆ ರೀತಿಯಾಗಿರುವಂಥ ಸೂಚನೆಯನ್ನು ಕೊಟ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡಲಿಕ್ಕೂ ಕೂಡ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸ್ವಾಮೀಜಿ, ಈಗ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಮುನ್ನೆಲೆಗೆ ತರಲಾಗಿದೆ. ಚಂದ್ರಶೇಖರ ಸ್ವಾಮೀಜಿ ಅವರು ಒಂದು ಬಹಿರಂಗ ವೇದಿಕೆಯಲ್ಲೇ ಹೇಳ್ತಾರೆ, ಬಿಟ್ಕೊಡಿ ಅವರಿಗೆ, ನೀವು ಅವ್ರಿಗೆ ಬಿಟ್ಕೊಟ್ರೆ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡೋದ್ರಿಂದ ಎಲ್ಲೋ ಒಂದು ಕಡೆ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೋಬಹುದಾ ಅಂತ? ಹೈಕಮಾಂಡದ ತಲೆಯಲ್ಲಿ ಮತ್ತು ಈಗಾಗಲೇ ನಾವು ಹೇಳಿದಂತೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಯಾವೆಲ್ಲ ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಇಲ್ಲ. ಎಷ್ಟು ಅವಧಿಗೆ ಯಾರಿಗೆ ಮೊದಲ ಅವಕಾಶ ಕೊಡಬೇಕು, ಆ ನಂತರ ಎಷ್ಟು ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು, ಆಮೇಲೆ ಯಾರಿಗೆ ಕೊಡಬೇಕು, ಯಾವೆಲ್ಲ ಚರ್ಚೆಗಳು ಆಗಿದ್ದರ ಕುರಿತು ನಮ್ಮ ಗಮನಕ್ಕೆ ಇಲ್ಲ. ಒಂದು ವೇಳೆ ಪೂರ್ವದಲ್ಲಿ ನಿರ್ಧಾರಿತವಾದ ಒಡಂಬಡಿಕೆಗಳೇನಾದರೂ ಇದ್ದರೆ ಅವಶ್ಯವಾಗಿ ಆ ಒಡಂಬಡಿಕೆಗಳ ಅನುಗುಣವಾಗಿ ಪ್ರತಿಯೊಬ್ಬರೂ ನಡೆದುಕೊಳ್ಬೇಕಾಗಿರುವಂಥದ್ದು ಅವರವರ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರೂ ನಿರ್ವಹಿಸಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ.
ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅದು ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಮುಖ್ಯವಾಗಿರುವಂಥ ಆಗ್ರಹ. ಧನ್ಯವಾದಗಳು ಸ್ವಾಮೀಜಿ. ಇದಿಷ್ಟು ಶ್ರೀಶೈಲ ಜಗದ್ಗುರುಗಳು ಹೇಳುವಂಥದ್ದು. ಒಟ್ಟಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಂಥದ್ದಾದರೆ ಅದು ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.